ನಮ್ಮ ಜೊತೆ ಇವತ್ತು ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ಇದ್ದಾರೆ. ಅವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ನಡುವಿನ ಇದ್ದ ಒಡನಾಟಗಳ ಬಗ್ಗೆ ಅವ್ರ ಜೊತೆ ಕೇಳೋಣ. ಸರ್, 97ನೇ ಹುಟ್ಟುಹಬ್ಬ ರಾಜ್ಕುಮಾರ್ ಅವ್ರದ್ದು, ಹೇಗೆ ಅನಿಸುತ್ತೆ ಸರ್ ನಿಮ್ಮದು ಮತ್ತು ಅವರ ನಡುವೆ ಇದ್ದ ಒಡನಾಟಗಳ ಬಗ್ಗೆ ಹಂಚ್ಕೊಳ್ಳಿ. ನನ್ನ ಅವರ ಒಡನಾಟ ಅಂತ ಅಂದರೆ, ಯಾರು ತಪ್ಪಿಸಿದ್ರು ಏಪ್ರಿಲ್ 24ನೇ ತಾರೀಕು ನಾನು ಈ ಜಾಗಕ್ಕೆ ಬರೋದನ್ನು ನಾನು ತಪ್ಪಿಸೋದಿಲ್ಲ. ಅದೇ ನನ್ನ ಒಡನಾಟಕ್ಕೆ ಸಾಕ್ಷಿ. ಅದು ರಾಜ್ಕುಮಾರ್ ಅವರು ಬಹಳ ಎತ್ತರದಲ್ಲಿ ಬೆಳೆದಿದ್ದರು, ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದಿದ್ದರು. ಆದರೆ ಯಾವತ್ತೂ ಅಹಂಕಾರ ಪಡ್ತಿರಲಿಲ್ಲ ಅವರು. ನೀವು ಅವ್ರ ಮನೆಗೆ ಹೋಗಿ ಮೊದಲು ತಿಂಡಿ ಆಯ್ತಾ ಅಂತ ಕೇಳ್ತಾಯಿದ್ರು, ಊಟಕ್ಕಿರಿ ಅಂತಿದ್ರು, ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದರು. ಅವರು ಭಾಳ ಮುಗ್ಧವಾಗಿ ಹಂಚ್ಕೊಳ್ತಾ ಇದ್ದದ್ದುಂಟು. ಅಂದರೆ ಆ ಅಹಂಕಾರವಿಲ್ಲದೆ ಇರತಕ್ಕಂತಹ ಅಂತಃಕರಣ ಇದೆಯಲ್ಲ, ಇದು ನನ್ನಂಥವ್ರಿಗೆ ರಾಜ್ಕುಮಾರ್ ಅವ್ರ ಬಗೆಗೆ ಅಪಾರವಾದ ಗೌರವ ಬರೋ ಕಾರಣ ಆಗಿತ್ತು. ಅವರು ನನ್ನನ್ನು, ನನ್ನ ಶ್ರೀಮತಿನ ಒಂದು ಮನೆಯವ್ರ ಥರ ಅವ್ರು ನೋಡ್ಕೊಳ್ತಾ ಇದ್ರು. ವಾಸ್ತವವಾಗಿ ನಮ್ಮ ಮನೆಗೆ ಬರ್ತಾಯಿದ್ರು. ಮನೆಗೆ ಬರುವಾಗ ಫೋನ್ ಮಾಡಿಬಿಟ್ಟು, ಇವತ್ತು ಗುರುವಾರ ನಾನು ಚಿಕನ್ ತಿನ್ನಲ್ಲ, ಒಬ್ಬಟ್ಟು ಮಾಡಿ ಅಮ್ಮ ಅಂತ ಹೇಳಿ ಬರ್ತಾಯಿದ್ರು. ಇದೆಲ್ಲ ಒಬ್ಬ ಅಷ್ಟು ದೊಡ್ಡ ಕಲಾವಿದ ಹಾಗೆಲ್ಲ ನಡ್ಕೊಳ್ತಾರೆ ಅನ್ನೋದು ಎಷ್ಟು ವಿಶೇಷ ಅಲ್ವಾ. ಸರ್, ಇವಾಗ ತುಂಬ ಜನ ಅಭಿಮಾನಿಗಳು ಹೇಳ್ತಾರೆ ಭಾರತ ರತ್ನ ರಾಜ್ಕುಮಾರ್ ಸಿಗಬೇಕು ಅಂತೇಳಿ. ನಿಮ್ಮ ಒಪಿನಿಯನ್ ಏನು ಸರ್? ಇಲ್ಲ, ಈಗ ಅನೇಕರು ಕೇಳಿದ್ರು, ಅದಕ್ಕೇನಕ್ಕೆ ನಾನು ಅಂದರೆ ಇನ್ನೇನು ಬೇರೆ ಉದ್ದೇಶಕ್ಕಲ್ಲ. ಭಾರತ ರತ್ನ ರಾಜ್ಕುಮಾರ್ ಅವ್ರಿಗೆ ಬಂದರೆ ನಮಗಿಂತ ಸಂತೋಷ ಪಡೋರು ಯಾರಿದ್ದಾರೆ ಹೇಳಿ. ನಾನು ಮೊದಲಿಂದ ಹೇಳ್ತೀನಿ, ರಾಜ್ಕುಮಾರ್ ಅವರನ್ನು ಒಳಗೊಂಡಂತೆ ಭಾರತ ರತ್ನಕ್ಕೆ ಅರ್ಹರಾದ ಅನೇಕರು ಇದ್ದಾರೆ ನಮ್ಮಲ್ಲಿ. ರಾಜ್ಕುಮಾರ್ ಅವ್ರಿಗೆ ಭಾರತ ರತ್ನ ಬಂದರೆ ಒಬ್ಬ ಸಿನಿಮಾ ಕಲಾವಿದನಿಗೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಮೊಟ್ಟ ಮೊದಲು ಡಾಕ್ಟ್ರೇಟ್ ಸಿನಿಮಾ ಕ್ಷೇತ್ರದಲ್ಲಿ ಬಂದಿದ್ದು ರಾಜ್ಕುಮಾರ್ ಅವ್ರಿಗೇನೆ. ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಬರೋದಾದರೆ ಅದೊಂದು ದೊಡ್ಡ ದಾಖಲೆ ಆಗುತ್ತೆ. ಆದರೆ ಭಾರತ ರತ್ನವನ್ನು ಸರ್ಕಾರದವರು ಕೊಡ್ತಾರೋ ಬಿಡ್ತಾರೋ, ಆದರೆ ರಾಜ್ಕುಮಾರ್ ಅಜರಾಮರವಾಗಿ ಪ್ರಜಾರತ್ನ ಆಗಿ ಉಳ್ಕೊಂಡಿರ್ತಾರೆ. ಆ ಪ್ರಜಾರತ್ನ ಆಗೋದಿದೆಯಲ್ಲ, ಅದೇ ಬಹಳ ದೊಡ್ಡದು. ಸರ್, ನೀವು ಯಾವತ್ತು ಅವ್ರ ಜೊತೆ ಕೂತ್ಕೊಂಡು ಚಿತ್ರಕಥೆಗೆ ಬರ್ತಿರೋದು, ಡಿಸ್ಕಷನ್ ಮಾಡಿದ್ದು, ಈ ಥರ ಆಗ್ಬೋದು ಸ್ವಾರಸ್ಯ ಘಟನೆಗಳೇನಾದರೂ ಇದೆಯಾ ಸರ್? ಏನಿಲ್ಲ, ನಮ್ಮ ಜನ್ಮ ಜೋಡಿಗೆ ನಾನೇ ಕೆಲಸ ಮಾಡಿದ್ದು. ಜನ್ಮ ಜೋಡಿ 3 ಹಾಡು ಬರೆದೆ, ಸಂಭಾಷಣೆ ಬರೆದೆ, ಸ್ಕ್ರಿಪ್ಟ್ ಚರ್ಚೆ ಒಳಗಡೆ ಭಾಗವಹಿಸಿದ್ದೆ. ಅವರ ತನ್ಮಯತೆ ಇದೆಯಲ್ಲ, ಬಹಳ ದೊಡ್ಡದು. ಅವರ ಮಗನೇ ಅಭಿನಯ ಮಾಡ್ತಾ ಇದ್ದಾಗಲೂ ಸಹ ಕಥೆ ಬಹಳ ಮುಖ್ಯ, ಚಿತ್ರಕಥೆ ಹೇಗೆ ಓಡಬೇಕು ಅನ್ನೋದ್ರ ಬಗೆಗೆ ಗಮನ ಕೊಡ್ತಾಯಿದ್ರು ಅವರು. ಆಮೇಲೆ ತಮ್ಮ ಮಾತೆ ಅಂತಿಮ ಅಂತ ಯಾವತ್ತೂ ಅಂದ್ಕೋತಾ ಇರಲಿಲ್ಲ. ಅವರೊಂದು ಮಾತು ಹೇಳೋರು ಚರ್ಚೆನಲ್ಲಿ, ಚಿತ್ರಕಥೆ ಚರ್ಚೆ, ನಾನು ಕಲಾವಿದನಾಗಿ ನಾನು ಅಭಿನಯ ಅಷ್ಟೇ ಗಮನಿಸ್ತೀನಿ ಸರ್, ಬೇರೆ ಕೋನಗಳನ್ನು ನೀವು ಗಮನಿಸಬೇಕಾಗಿರುತ್ತೆ ಸರ್, ಅದರಿಂದ ನಾನು ಹೇಳಿದ್ದೆ ಕೊನೆ ಅಂತ ತಿಳ್ಕೊಬೇಡಿ ಅನ್ನೋರು. ಇದು ಅಷ್ಟು ದೊಡ್ಡ ಕಲಾವಿದಾಗಿ ಹೇಳ್ತಾರೆ ಅಂತಂದರೆ ಭಾಳ ಅಪರೂಪ ಅದು. ಆ ಜೋಡಿ ಹಕ್ಕಿಗೆ ನಾನು ಸಂಭಾಷಣೆ ಬರೆದೆ, ಕುರುಬನ ರಾಣಿಗೆ ನಾನು ಬರೆದೆ, ನಮ್ಮೂರು ಹುಡುಗಾಗೆ ಬರೆದೆ. ಈ ಥರ ಅನೇಕ ಬರೆದಾಗ ಅವ್ರ ಜೊತೆ ಆ ಸ್ಕ್ರಿಪ್ಟ್ ಅಥವಾ ಚಿತ್ರಕಥೆಯನ್ನು ಕುರಿತಂತೆ ನಡೆದ ಚರ್ಚೆ ಇದೆಯಲ್ಲ, ನಿಜವಾಗೂ ಬಹಳ ಗಂಭೀರವಾದ್ದು ಮತ್ತು ಉಪಯುಕ್ತವಾದ್ದು. ಮತ್ತು ಯಾವತ್ತೂ ಅವರು ತಮ್ಮ ಸರಳತೆ ಬಿಟ್ಕೊಡ್ತಾ ಇರಲಿಲ್ಲ. ಸಿನಿಮಾ ಚೆನ್ನಾಗಿ ಬರಬೇಕಷ್ಟೇನೆ. ಆಮೇಲೆ ಯಾವತ್ತೂ ಅಭಿರುಚಿ ಕೆಡಿಸ್ಬಾರ್ದು, ಅದು ಬಹಳ ಮುಖ್ಯ. ಅಂಥದ್ದು ಏನಾದರೂ ಬಂದರೆ ಅಂಥ ಸೀನ್ ಬೇಡ ಸರ್, ಅಂಥ ಸಂಭಾಷಣೆ ಬೇಡ ಸರ್ ಅಂದ್ಬಿಡೋರು. ಸರ್, ಈಗಿನ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸ್ವಲ್ಪ ಕನ್ನಡ ಸಿನಿಮಾಗಳ ಬಗ್ಗೆ. ಇಲ್ಲ, ನಾವು ಸಾಮಾನ್ಯವಾಗಿ ಏನಾಗಿದೆ ಅಂದರೆ, ಮೊದಲು ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ಕಡಿಮೆ ಇತ್ತು. ಆಗ ಒಂದು 10 ಒಳ್ಳೆ ಸಿನಿಮಾ ಬಂದರೆ ಅವು ಎದ್ದು ಕಾಣ್ತಾ ಇದ್ವು. ಇವತ್ತು 250, 300 ಹೀಗೆಲ್ಲ ಸಿನಿಮಾ ಬರ್ತಿರೋ ಸಂದರ್ಭದಲ್ಲಿ ಗಟ್ಟಿ ಜೊತೆಗೆ ಟೊಳ್ಳು ಇರುತ್ತೆ. ಆದರೆ ಗಟ್ಟಿ ಸಿನಿಮಾಗಳು ಬರ್ತಾ ಇಲ್ಲ ಅಂತಲ್ಲ, ಹೀಗೆ ನಮ್ಮಂಥವ್ರು ಮಾಡೋ ಸಿನಿಮಾಗಳಿಗೆ ಸರಿಯಾದ ಅವಕಾಶವೇ ಇರೋದಿಲ್ವಲ್ಲ. ಅದಕ್ಕೇನು ಹೇಳ್ತೀರಿ ನೀವು? ಚಿತ್ರರಂಗ ಅಂತ ಅಂದರೆ ಏನು? ಹಾಗಾದರೆ ಅಂತಾರಾಷ್ಟ್ರೀಯ ಮನ್ನಣೆಗಳನ್ನು ದೊರಕಿಸ್ಕೊಟ್ಟಂಥ, ರಾಷ್ಟ್ರೀಯ ಮನ್ನಣೆ ದೊರಕಿಸ್ಕೊಟ್ಟಂಥ ಅನೇಕ ನಿರ್ದೇಶಕರಿದ್ದಾರೆ, ಅನೇಕ ಸಿನಿಮಾಗಳಿವೆ ನಮ್ಮ ಮಧ್ಯೆ ಅಲ್ವಾ. ಅವಕ್ಕೂ ಮನ್ನಣೆ ಕೊಡಬೇಕಲ್ವ. ಇದರಿಂದ ದೊಡ್ಡ ಸಂಖ್ಯೆಯಲ್ಲಿ ಬರ್ತಿರೋದ್ರಿಂದ ಸ್ವಲ್ಪ ಜೊಳ್ಳು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಕಾಣಿಸುತ್ತೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಅದಷ್ಟೇ ಅಂತಿಮ ಅಲ್ಲ. ಹೊಸ ಪ್ರಯತ್ನಗಳು ಅನೇಕವು ನಡೀತಿವೆ, ನಾವು ಅದನ್ನು ನಿರಾಕರಿಸಬಾರ್ದು ನಾವು. ಸರ್, ಎಲ್ಲ ಒಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾಗಳೇನಾದರೂ ಕನ್ನಡ ಇಂಡಸ್ಟ್ರಿಗೆ ಏನೋ ಪ್ರಾಬ್ಲಮ್ ಅನಿಸ್ತಿದೆಯಾ? ಅಯ್ಯೋ, ಪ್ಯಾನ್ ಇಂಡಿಯಾ ಅಲ್ಲ ರೀ. ಮೊದಲು ನನ್ನ ಅಭಿಪ್ರಾಯದಲ್ಲಿ ನಿಜ ಹೇಳೋದಾದರೆ, ಸ್ಥಳೀಯ ಸಂಸ್ಕೃತಿಗೆ ಬದ್ಧವಾಗಿರುವ ಸಿನಿಮಾಗಳಿದಾವಲ್ಲ, ಅವು ಬರಬೇಕು. ಅವೇ ಅಂತಾರಾಷ್ಟ್ರೀಯ ಸಿನಿಮಾಗಳು. ನೀವು ಬೇರೆ ದೇಶದಲ್ಲಿ ನೋಡಿ ಅಥವಾ ಬೇರೆ ಕಡೆ ನೋಡಿ, ನಮ್ಮ ಜನಜೀವನವನ್ನು ಹೇಳ್ತಾನೇ ಅದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಂಗೆ ಮಾಡಬೇಕು, ಭಾಳ ಮುಖ್ಯವಾಗಿ. ಅದು ಬಹಳ ಮುಖ್ಯ ಅಂದ್ಕೊಂಡಿದ್ದೀನಿ. ಪ್ಯಾನ್ ಇಂಡಿಯಾ ಅನ್ನೋದು ಬೇರೆ ಬೇರೆ ಭಾಷೆಗಳಲ್ಲಿ
ಬರ್ತಿರೋದ್ರಿಂದ ಕರಿತೇವೆ. ಮಹಿಷಾಸುರ ಮರ್ದಿನಿ 7-8 ಭಾಷೆಗಳಲ್ಲಿ ಬಂದಿತ್ತು ಆ ಕಾಲದ ಒಳಗಡೆ. ರಾಜ್ಕುಮಾರ್ ಅವರೇ ಅಭಿನಯಿಸಿದ ಮಹಿಷಾಸುರ ಮರ್ದಿನಿ ಸಿನಿಮಾ ಬಂದಿತ್ತು. ಈಗ ಅದೊಂದು ಟ್ರೆಂಡ್ ಇದೆ. ಅದು ಆರ್ಥಿಕವಾಗಿ ಅನುಕೂಲ ಮಾಡಿಕೊಡುತ್ತೆ, ಅದು ಮುಖ್ಯ ಚಿತ್ರರಂಗಕ್ಕೆ. ಆದರೆ ಅದೇ ಸಂದರ್ಭದಲ್ಲಿ ಕಲಾತ್ಮಕತೆಯೂ ಬಹಳ ಮುಖ್ಯ, ಅದನ್ನು ಮರಿಬಾರ್ದು. ಕೊನೆಯ ಪ್ರಶ್ನೆ, ಇವತ್ತಿನ ಜನ್ಜಿಗಳಿಗೆ ರಾಜ್ಕುಮಾರ್ ಸರ್ ಅವರ ಸಿನಿಮಾ ಹೊರತಾಗಿ ಕೂಡ ಅವರ ಒಳ ಅರ್ಥದಲ್ಲಿ ಹೇಳೋದಾದರೆ ಯಾವ ಥರ ಸಂದೇಶ ಕೊಡಬೇಕು ಅಂದರೆ? ಸರ್, ರಾಜ್ಕುಮಾರ್ ಸಿನಿಮಾಗಳನ್ನು ಈಗ ನಮ್ಮ ವಾರ್ತಾ ಇಲಾಖೆಯವರು ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಏಪ್ರಿಲ್ 24ನೇ ತಾರೀಕು ಅಷ್ಟೇ ರಾಜ್ಕುಮಾರ್ ಅವರನ್ನು ಜ್ಞಾಪಿಸಿಕೊಳ್ಳದೆ ರಾಜ್ಯಾದ್ಯಂತ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಒಳಗೊಂಡಂತೆ, ಈಗ ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ಯಾರೂ ಅಭಿರುಚಿಯನ್ನು ಕೆಡಿಸೋ ಸಿನಿಮಾ ಮಾಡಲಿಲ್ಲ. ರಾಜ್ಕುಮಾರ್ ಅವರನ್ನೇ ಇಟ್ಕೊಂಡು, ಅವರನ್ನು ಮುಖ್ಯವಾಗಿ ಇಟ್ಕೊಂಡು ವಿಷ್ಣುವರ್ಧನ್, ಅಂಬರೀಷು, ಶಂಕರ್ ನಾಗ್ ಈ ಥರದ ಸದಾಭಿರುಚಿಯ ಚಿತ್ರಗಳನ್ನು ಜನಗಳಿಗೆ ಇಡೀ ಕರ್ನಾಟಕದಲ್ಲಿ ತೋರಿಸ್ಕೊಂಡು ಬಂದರೆ ಜನಗಳ ಮನಸ್ಸು ಬಹಳ ಪ್ರಫುಲ್ಲವಾಗಿರುತ್ತೆ, ಮಾನವೀಯವಾಗಿರುತ್ತೆ. ಅಂಥ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಬರಗೂರು ರಾಮಚಂದ್ರಪ್ಪ ಅವರ ಈ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂದೇಶಗಳು. ಕ್ಯಾಮ್ರಾ ಪರ್ಸನ್ ಅವರ ಜೊತೆ ಪೂರ್ಣಿಮಾ ಬೆಳ್ಳಂಕಿಲ, ದ ಫೆಡರಲ್ ಕರ್ನಾಟಕ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.